ಸರ್ ಮೇಡಮ್‌ನ ನೀವು ಫಸ್ಟ್ ನೋಡಿದ್ದು ಎಲ್ಲಿ? ಇಲ್ಲ ನಮ್ಮದು ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ದೀನಲ್ಲ, ನಾವು ಕಾಲೇಜಲ್ಲಿ ನೋಡಿದ್ದೆ. ಹಾಗಾಗಿ ಎಗ್ರಿ ಓಹ್! ಆಗಿ ಮೇಡಮ್ ನಿಮ್ಮ ಸ್ಟೂಡೆಂಟು. ಸ್ಟೂಡೆಂಟ್ ಅಂದರೆ ಎಕ್ಸಾಕ್ಟ್ಲಿ ಸ್ಟೂಡೆಂಟ್ ಅಲ್ಲ, ಫೈನಲ್ ಇಯರ್ ಇದ್ದರು. ನಮ್ಮದು ಡರ್ಮಟೋಲಜಿ ಅಲ್ವಾ, ಹಾಗಾಗಿ ನಾವು ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೆಲಸ ಮಾಡ್ತಾಯಿದ್ದೆ ಆಗ. ಓಕೆ. ಒಟ್ಟಿನಲ್ಲಿ ಮೇಡಮ್‌ನ ನೀವು ಮನೆಗೆ ಹೋಗಿ ನೋಡೋಕ್ಕೂ ಮುಂಚೆ ಕಾಲೇಜಿನಲ್ಲಿ ನೋಡಿದ್ರಿ. ನೋಡಿ ಮನಸೋತಿದ್ರಿ. ಇಲ್ಲ ನೋಡಿದ್ವಿ, ನಾನು ಇಷ್ಟ ಆಗಿ ಮದುವೆ ಆಗಿದ್ದೆ. ಮೇಡಮ್ ನಿಮಗೆ ಯಾರ ಕಡೆಯಿಂದ ಸರ್ದು ಪ್ರಪೋಸಲ್ ಮನೆವರೆಗೂ ಬಂದಿದ್ದು? ನಿಜವಾಗಿ ಹೇಳಬೇಕಂದ್ರೆ ಎಕ್ಸಾಕ್ಟ್ಲಿ ನನಗೆ ಕೂಡ ಗೊತ್ತಿಲ್ಲ. ಇದೆಲ್ಲ ನಮ್ಮ ಪೇರೆಂಟ್ಸೇ ಮಾಡಿರೋದು. ನಾನು ಇನ್ನೂ ಅವ್ರು ನೋಡಿರುವಾಗ ಫೈನಲ್ ಇಯರಲ್ಲಿದ್ದೆ. ನಾನು ಇನ್ನೂ ಓದೇ ಮುಗ್ದಿಲ್ಲ, ಏನು ಮಾಡ್ತಿದ್ದಾರೆ ಅನ್ನೋ ಥರ ಇತ್ತು ನನಗೆ. ಇಲ್ಲ, ಅವರು ಒಳ್ಳೆ ಜನ ಇದ್ದಾರೆ, ಬರ್ತಾರೆ, ಮದುವೆನ ಇವಾಗೇ ಮಾಡೋದಿಲ್ಲ, ನೋಡೋಕ್ಕೆ ಬರ್ತಾರೆ, ನೋಡಬೇಕು. ಸರಿ, ಮನೆಯಲ್ಲಿ ಪೇರೆಂಟ್ಸ್ ಹೇಳ್ತಿದ್ದಾರಂತೆ, ಆಗೋಯ್ತು. ಅದಾದಮೇಲೆ ಗೊತ್ತಾಯಿತು ಇವರು ನಮ್ಮ ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ಅಂತ. ನನಗೆ ಅದ್ರ ಬಗ್ಗೆ ಇನ್ನೂ ಮೊದಲು ಗೊತ್ತಿರಲಿಲ್ಲ. ಅದಾದಮೇಲೆ ಒಂದು ಕ್ಲಾಸ್ ತೊಗೊಂಡಿದ್ರು ಅವರು ನಮಗೆ ಡರ್ಮಟೋಲಜಿಯಲ್ಲಿ. ಒಂದು ಕ್ಲಾಸ್, ಆವಾಗ ನನಗೆ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಾಯಿತು. ಮೋಸ್ಟ್ಲಿ ಆ ಕ್ಲಾಸ್ ಫುಲ್ಲು ಹುಡುಗನ್ನ ನೀವು ಸ್ಟಡಿ ಮಾಡೋದ್ರಲ್ಲಿದ್ರಿ ಅನ್ಸುತ್ತೆ, ಸಬ್ಜೆಕ್ಟ್ ಸ್ಟಡಿ ಮಾಡಿಲ್ಲ. ಇರ್ಬೋದು, ತಕ್ಕ ಮಟ್ಟಿಗೆ ಆವಾಗ ನಾನು ಅಬ್ಸರ್ವ್ ಮಾಡಿದ್ದೆ ಅವರಿಗೆ. ಅದಾದಮೇಲೆ ನಾವು MBBS ಮುಗಿಯೋವರೆಗೂ ನಮಗೇನು ಡಿಸ್ಟರ್ಬ್ ಮಾಡಲಿಲ್ಲ, ಅವ್ರ ಫ್ಯಾಮಿಲಿಯವರಾಗಲಿ ನಮ್ಮ ಕಡೆಯವರಾಗಲಿ. ನಮ್ಮದು MBBS ಮುಗಿದ ಮೇಲೇ ಇಂಟರ್ನ್ಶಿಪ್ಪಲ್ಲಿ ನಮ್ಮ ಮದುವೆ ಆಯಿತು.